ಒಬ್ಬ ಕ್ಯಾಡಿಯಾಗಿ ನಿಮ್ಮ ಆಟಗಾರನಿಗೆ ಪೆನಾಲ್ಟಿ ಬೀಳ್ದ ಹಾಗೆ ನೋಡಿಕೊಳ್ಳೋದು ನಿಮ್ಮ ಅತಿದೊಡ್ಡ ಜವಾಬ್ದಾರಿ ಅಲ್ವಾ? ಅದರಲ್ಲೂ ಬಾಲ್ಗೆ ಸಂಬಂಧಪಟ್ಟ ರೂಲ್ಸ್ ಬಗ್ಗೆ ನಿಮಗೆ ಪಕ್ಕಾ ಗೊತ್ತಿರಬೇಕು. ಸರಿ, ಬನ್ನಿ ಇವತ್ತು ರೂಲ್ 4.2 ಬಗ್ಗೆ ಮಾತಾಡೋಣ. ಇದು ಪೂರ್ತಿಯಾಗಿ ಆಟದಲ್ಲಿ ಬಳಸೋ ಬಾಲ್ಗೆ ಸಂಬಂಧಿಸಿದ್ದು. ನೋಡಿ, ಈ ಒಂದು ರೂಲ್ ನಿಮಗೆ ಸರಿಯಾಗಿ ಗೊತ್ತಿದ್ರೆ ಸುಮ್ಮನೆ ಬೀಳೋ ಪೆನಾಲ್ಟಿ ಸ್ಟ್ರೋಕ್ಗಳನ್ನ ಆರಾಮ್ ತಪ್ಪಿಸ್ಬೋದು. ಸರಿ, ಈಗ ಮೊದಲನೇ ಸನ್ನಿವೇಶವನ್ನ ನೋಡೋಣ. ಅಂದ್ಕೊಳ್ಳಿ, ನಿಮ್ಮ ಆಟಗಾರ ಒಂದು ಸ್ಟ್ರೋಕ್ ಹೊಡಿತಾರೆ, ಆದ್ರೆ ಬಾಲ್ ಒಡೆದು ಚೂರ್ಚೂರಾಗೋಗುತ್ತೆ. ಆಗೇನ್ ಮಾಡ್ತೀರಾ? ರೂಲ್ 4.2b ಪ್ರಕಾರ ಆ ಹೊಡೆತವನ್ನ ಕೌಂಟ್ ಮಾಡಲ್ಲ. ಸಿಂಪಲ್, ಆ ಸ್ಟ್ರೋಕ್ ಕ್ಯಾನ್ಸಲ್ ಆಗತ್ತೆ. ಆಮೇಲೆ ಆಟಗಾರ ಅದೇ ಜಾಗದಿಂದ ಅಂದ್ರೆ ಒರಿಜಿನಲ್ ಸ್ಪಾಟಿಂದನೇ ಒಂದು ಹೊಸ ಬಾಲ್ ಆಡಬೇಕು. ಇಲ್ಲಿ ನಿಮ್ಮ ಕೆಲಸ ಏನು ಗೊತ್ತಾ? ತಕ್ಷಣವೇ ಒಂದು ಹೊಸ ಬಾಲ್ ಕೈಗೆ ಕೊಡೋಕೆ ರೆಡಿಯಾಗಿರ್ಬೇಕು. ಸರಿ, ಈಗ ಎರಡನೇ ಸಿಚುವೇಶನ್ಗೆ ಬರೋಣ. ಇದು ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಪೆನಾಲ್ಟಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಅದೇನೆಂದ್ರೆ, ಆಟಗಾರನಿಗೆ ತನ್ನ ಬಾಲ್ ಏನಾದ್ರೂ ಕಟ್ ಅಥವಾ ಕ್ರ್ಯಾಕ್ ಆಗಿದೆಯಾ ಅಂತ ಡೌಟ್ ಬಂದಾಗ. ಹಾಗಿದ್ರೆ ಬಾಲ್ ಡ್ಯಾಮೇಜ್ ಆಗಿದೆ ಅಂತ ಡೌಟ್ ಬಂದಾಗ ಕರೆಕ್ಟ್ ಪ್ರೊಸೀಜರ್ ಏನು? ನೋಡಿ, ಇಲ್ಲಿ ನಿಮ್ಮ ಪಾತ್ರ ತುಂಬಾ ಕ್ರೂಷಿಯಲ್. ಯಾಕಂದ್ರೆ ನೀವು ಮಾಡುವ ಒಂದು ಸಣ್ಣ ಮಿಸ್ಟೇಕ್ ಕೂಡ ಪೆನಾಲ್ಟಿಗೆ ಕಾರಣ ಆಗ್ಬಿಡ್ಬೋದು. ರೂಲ್ 4.2c ಇದನ್ನ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ಫಸ್ಟ್ ಸ್ಟೆಪ್, ಬಾಲ್ ಇರೋ ಜಾಗವನ್ನ ಮಾರ್ಕ್ ಮಾಡಬೇಕು. ಆಮೇಲೆ ಮಾತ್ರ ಬಾಲ್ ಎತ್ತಿ ನೋಡ್ಬೋದು. ಯಾವುದೇ ಕಾರಣಕ್ಕೂ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಬಾಲ್ ಮುಟ್ಟು ಹಾಗಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಬಹುಶಃ ಇದೇ ಅತಿ ಮುಖ್ಯವಾದ ಪಾಯಿಂಟ್, ಗಮನ ಇಟ್ಟು ಕೇಳಿ. ಬಾಲನ್ನ ಇನ್ಸ್ಪೆಕ್ಷನ್ ಮಾಡೋಕೆ ಅಂತ ಎತ್ತಿದಾಗ ಅದನ್ನ ಕ್ಲೀನ್ ಮಾಡೋ ಹಾಗಿಲ್ಲ. ನೆನಪಿರ್ಲಿ, ಕ್ಲೀನ್ ಮಾಡಬಾರ್ದು. ಒಂದೇ ಒಂದು ಜಾಗದಲ್ಲಿ ಮಾತ್ರ ಇದಕ್ಕೆ ಎಕ್ಸೆಪ್ಷನ್ ಇದೆ, ಅದು ಪಟ್ಟಿಂಗ್ ಗ್ರೀನ್. ಪಟ್ಟಿಂಗ್ ಗ್ರೀನ್ ಮೇಲೆ ಇದ್ರೆ ಮಾತ್ರ ಕ್ಲೀನ್ ಮಾಡ್ಬೋದು, ಬೇಡಿ ಎಲ್ಲೂ ನೋ ವೇ. ಈ ಪೆನಾಲ್ಟಿ ತಪ್ಪಿಸಬೇಕು ಅಂದ್ರೆ ಈ ವಿಷಯವನ್ನ ನೀವು ನಿಮ್ಮ ಆಟಗಾರನಿಗೆ ಹೇಳಲೇಬೇಕು. ಹಾಗಿದ್ರೆ ಈ ಸಿಚುವೇಶನ್ನಲ್ಲಿ ಆಟಗಾರರು ಮತ್ತೆ ಕ್ಯಾಡಿಗಳು ಕಾಮನ್ ಆಗಿ ಮಾಡೋ ತಪ್ಪ್ಯಾವುದು? ಯಾವ ತಪ್ಪಿಗೆ ಪೆನಾಲ್ಟಿ ಬಿಡುತ್ತೆ ಗೊತ್ತಾ? ಅದು 2 ತಪ್ಪುಗಳು. ಮೊದಲನೇದು, ಬಾಲ್ ಎತ್ತೋಕ್ಕಿಂತ ಮುಂಚೆ ಜಾಗವನ್ನ ಮಾರ್ಕ್ ಮಾಡದೇ ಇರೋದು. ಎರಡನೇದು, ಫೇರ್ವೇ ಇರ್ಲಿ ರಫ್ ಇರ್ಲಿ ಎಲ್ಲೇ ಆಗ್ಲಿ ಪುಟಿಂಗ್ ಗ್ರೀನ್ ಬಿಟ್ಟು ಬೇರೆ ಕಡೆ ಬಾಲ್ ಲಿಫ್ಟ್ ಮಾಡಿ ಅದನ್ನ ಕ್ಲೀನ್ ಮಾಡೋದು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ತಪ್ಪು ಮಾಡಿದ್ರೂ ಸಾಕು, ನಿಮ್ಮ ಆಟಗಾರನಿಗೆ ಸೀದಾ ಒಂದು ಪೆನಾಲ್ಟಿ ಸ್ಟ್ರೋಕ್ ಬೀಳತ್ತೆ. ನೋಡಿ, ಸರಿಯಾದ ಟೈಮ್ನಲ್ಲಿ ನೀವು ಕೊಡುವ ಒಂದು ಸಣ್ಣ ಸಲಹೆ ಈ ಪೆನಾಲ್ಟಿಯನ್ನ ತಪ್ಪಿಸಬಹುದು. ಸರಿ, ಇವತ್ತಿನ ಕ್ಯಾಡಿ ರಿಮೈಂಡರ್ ಕೇಳೋಣ. ಕ್ಯಾಡಿ ರಿಮೈಂಡರ್. ಒಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗಲು ಆಟದ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ಟೆಕ್ನಿಕ್ಯಾಲಿಟಿಗಳನ್ನು ತಿಳಿದುಕೊಳ್ಳಿ. ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ.